ಫೋನಲ್ಲಿ ನೋಡ್ಕೊಂಡು ಬರೋದ್ರು ಬರೆಯಕ್ ಬರ್ತಾ ಇಲ್ಲ ಗೈಸ್ ನಿನಗೆ ನೋಟಣ್ಣ ಡಾರ್ಲಿಂಗು ಮಾರಲು ಸಿದ್ಧರಿದ್ದಾರೆ ಅನ್ಕೊಂಡೆ. ನಾವ್ ಅನ್ಕೊಳ್ಳಿಲ್ಲ ಅವನೇ ಅಂತ ಗೊತ್ತಾಯ್ತು ನನಗೆ. ಯಾವುದು 2.5 ಲಕ್ಷ ಆಗ್ಬೋದು. ಹಾಗೆ ಸುಮ್ಮನಿರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್ಸ್. ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು. ಎಲ್ಲರೂ ಪೂಜೆ ಮಾಡಿ ಗಾಡಿ ಪೂಜೆ ಮಾಡಿದ್ರಾ? ಇವರಂತೂ ಮಾಡಿಲ್ಲ, ಈಗ ಎದ್ದು ಬಂದವ್ರೆ. ನಾನು ಅಷ್ಟೇ ಈಗಲೇ ಎದ್ದು ಬಂದಿರೋದು. ಸೊ ನಮ್ಮ ಮನೆಯಲ್ಲಿ ಇವಾಗ ತೊಳಿತಾ ಇದ್ದಾರೆ. ಎಲ್ಲರ ಮನೆಯಲ್ಲೂ ಹಿಂದಿನ ದಿನ ತೊಳೆದು ಗಾಡಿಗಳನ್ನ ನಿಲ್ಲಿಸ್ತಾರೆ. ಈ 2 ಗಂಡ್ಸುಗಳಿದ್ದಾರಲ್ಲ ಅವರು ಈಗ ತೊಳೆದು ಬೈಕ್ಗಳೆಲ್ಲ ಆಯಿತು, 2 ವೀಲರ್ಸ್ ಆಯಿತು, ಸೈಕಲ್ ಆಯಿತು, ತಾರು ಮುಗೀತು. ಈಗ ಕ್ರೆಟಾಗೆ ಬಂದು ನಿಂತಿದೆ. ಪಾಪ ಸುಸ್ತಾಗೋದ್ರು. ಎಷ್ಟು ದುಡ್ಡು ಉಳಿಸಿರೋದು ನೀವು ಅಣ್ಣ? 1,50,000 ರೂಪಾಯಿಗಳು. ಇವತ್ತು ಎಷ್ಟು ಗಾಡಿ ಪೂಜೆ ಗಾಡಿ ತೊಳ್ಸಕ್ಕೆ ದುಡ್ಡು ಅಷ್ಟೇ 1,000 ರೂಪಾಯಿ ಮೇಲೆ ಇರುತ್ತೆ. ಎಲ್ಲ ಗಾಡಿನೂ ಅಪ್ಪ ಸದ್ಯ ಇದು ನಾನು ಪ್ರತಿ ವರ್ಷನೂ ತೋರಿಸ್ತೀನಿ. ಪ್ರತಿ ವರ್ಷಕ್ಕೂ ಒಂದ್ಸಲ ಓಪನ್ ಆಗುತ್ತೆ. ಈ ಮನೆಗೆ ಬಂದಮೇಲೆ ಸ್ವಲ್ಪ ಜಾಸ್ತಿ ಓಪನ್ ಆಗಿದೆ. ಏನು ಹೇಳ್ತೀರಾ ನಿಖಿಲ್ ಅವರೇ? ಏನಿಲ್ಲ, ಅಷ್ಟೇ. ಸೊ ಇವಾಗ ಇವರು ಅಡುಗೆ ಡಿಪಾರ್ಟ್ಮೆಂಟ್, ನನಗೆ ಪೂಜೆ ಡಿಪಾರ್ಟ್ಮೆಂಟ್ ಪೂಜೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಮಂಗಳಮ್ಮ ಅವರು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್. ಎಲ್ಲ ಡಿಪಾರ್ಟ್ಮೆಂಟ್ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಇವರು ಕ್ಲೀನಿಂಗ್, ನಾವು ಕಾರ್ ವಾಷಿಂಗ್ ಡಿಪಾರ್ಟ್ಮೆಂಟು. ಅಷ್ಟಕ್ಕೆ ವಿನ್ 1 ಅವರ್. ಏನು ಬೇಕು ಹೇಳೋಣ? ನಿಂಗೆ ಇಂಥ ಬೇಕು, ಇಂಥದ್ದು ಬೇಕು ಅಂತ ಹೇಳೋಣ. ಹಬ್ಬ ಹೊಡೀರಿ ಫ್ರೆಂಡ್ಸ್, ಕಮೆಂಟ್ಸಲ್ಲೇ ಹೊಡೀರಿ ಹೇಳ್ತೀನಿ. ಸೊ ಓಕೆ, ನಾನು ಸ್ನಾನ ಮಾಡಿಕೊಂಡು ಸಿಗ್ತೀನಿ. ಹುಚ್ಚುಚ್ಚರಂಗಿದ್ದೀವಿ ಇಬ್ರು, ತಲೆಗೆ ಎಣ್ಣೆ ಹಾಕೊಂಡು ಯಬ್ಬಬ್ಬಾ. ಆಮೇಲೆ ಸಿಗ್ತೀವಿ ಗೈಸ್. ನಾನು ಚೆನ್ನಾಗಿದ್ದೀನಿ ಗೈಸ್. ಫೋನಲ್ಲಿ ನೋಡ್ಕೊಂಡು ಬರೋದ್ರು ಬರೆಯಕ್ ಬರ್ತಾ ಇಲ್ಲ ಗೈಸ್ ನಿನಗೆ. ನೀನು ಫಸ್ಟ್ ಕನ್ನಡದಲ್ಲಿ ಬರ್ದಿದೆ ತಾನೆ? ಕನ್ನಡ ಕಚ್ಚಡವಾಗಿದೆ ಅಂದ್ಬಿಟ್ಟು ಇಂಗ್ಲಿಷಲ್ಲಿ ಬರ್ದೆ. ಹ್ಯಾಪಿ ದಸರಾ ಫೆಸ್ಟಿವಲ್ ಫಾರ್ ನಿದು ಫ್ಯಾಮಿಲಿ. ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ 6 ದಿನ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ. ಫ್ರೆಶ್ ಅಪ್ ಆಗಿಲ್ಲ ಮಂಗಳಮ್ಮ, ಇನ್ನೂ ಕ್ಲೀನ್ ಮಾಡ್ತಾನೆ ಅವರೇ. ಆಯ್ತಾ ಫ್ರೆಶ್ ಅಪ್? ಸೊ ದೇವ್ರ ಮನೆ ಈ ರೀತಿ ಆಗಿದೆ. ಇಲ್ಲಿವರೆಗೂ ಬಂದಿದೆ. ಆಯುಧಗಳು ಇನ್ನೂ ಇಡ್ತಾ ಇದ್ದೀವಿ, ಸ್ವಲ್ಪ ಇಟ್ಟಿದ್ದೀವಿ ಅಷ್ಟೇ. ಇಡಬೇಕು. ಸೊ ನಿಶಾ ಅವ್ರು ಎಲ್ಲಿದ್ದಾರೆ? ಕೆಳಗೆ ಅಲ್ಲೆಲ್ಲ ಇದಕ್ಕೆ ಏನು ಗಾಡಿಗಳಿಗೆಲ್ಲ. ಗಾಡಿಗೆ ಹೋಗಿಲ್ಲ ಅಕ್ಕ, ಇನ್ನೂ ಇಲ್ಲೇ ಅವರೇ ಗೈಸ್. ಹೋಗಿ ಬೇಗ. ನಾನು ಅಡುಗೆ ಮಾಡೇ ಮುಗಿಸ್ಬಿಟ್ಟೆ ಗೈಸ್. ಲೇಟು ಅಂದರೆ ಲೇಟು ನಮ್ಮ ನಿಶಾ. ಎಬ್ಬುಲಿ ನಾನು ಸಿಕ್ಕಾಪಟ್ಟೆ ಲೇಟು. ಮುತ್ತಣ್ಣ ಏನಂತೀರಾ? ಮುತ್ತಣ್ಣ ಯಾವಾಗಪ್ಪ ಸ್ನಾನ ಮಾಡಿದೆ? ನೋ ವೇ, ಇಲ್ಲ, ನೋ ವೇ. ನೀ ಸ್ನಾನ ಮಾಡಿಲ್ಲ ಅನ್ಕೊಂಡಿದ್ದೀನಿ ನಾನು. ಸ್ನಾನ ಮಾಡ್ದ? ಗಾಡಿಗೆಲ್ಲ ಇಡ್ ಬನ್ನಿ ಬೇಗ. ಏನಾದ್ರು ಮಾತಾಡಿ ನಿಶಾ ಅವರೇ, ನಿಮ್ಮದೇ ಬ್ಲಾಗು. ಏನು ಮಾತಾಡಲಿ? ಪೂಜೆ ಮಾಡ್ತಾ ಇದ್ದೀವಿ. ಈಗ ಗಾಡಿಗೆಲ್ಲ ನಾಮ ಎಲ್ಲ ಬೆಳೆಯೋದು ನಿಖಿಲ್ ರವೀಂದ್ರ ಅವರು. ತಗೋ ಇದನ್ನ ಅಣ್ಣ, ಇದ್ರಲ್ಲಿ ಗಂಧ ಹಾಕ್ಬಿಟ್ಟು ಕುಂಕುಮ ಹಾಕಿದ್ರಲ್ಲಿ. ಅವ್ರಿಗೆ ಹಾಕಕ್ಕೆ ಬರುತ್ತಾ? ಹಾಕೋಗು. 1 ಹೇಳಿದ್ರೆ 2 ಮಾಡಿರ್ತಾರೆ ಅವರು. ಸೊ ಕುಂಬಳಕಾಯಿ ರೆಡಿ ಇದೆ. ಕುಂಬಳಕಾಯಿ ಇದು ಕುಂಬಳಕಾಯಿ ತಾನೆ? ನಮಗೆಲ್ಲ ಗೊತ್ತಾಗೋಯ್ತು. ಕುಂಬಳಕಾಯಿ ತಾನೆ ಅನ್ನೋದಿದ್ದನ? ಅಲ್ಲ, ಬೂದ್ ಕುಂಬಳಕಾಯಿ. ಅಷ್ಟೇ ಗೈಸ್. ಅಡುಗೆ ಎಲ್ಲ ರೆಡಿ ಇದೆ. ಏನೇನು ಅಂದರೆ ಅಡುಗೆ ಪುಳಿಯೋಗರೆ, ಪಲ್ಯ, ಅನ್ನ, ಸಾಂಬಾರು, ಸಜ್ಜಿಗೆ ಎಲ್ಲ ಮಾಡಿದ್ದೀವಿ. ಕ್ಯಾಮ್ರಾ ಇಲ್ಲ ಐತಲ್ಲ, ಲ್ಯಾಪ್ಟಾಪ್ ಕ್ಯಾಮ್ರಾ ಎಲ್ಲ ಕೊಡಿ. भजले राम नाम सुखधाम.
ವಿನೋದ ಕೇಳಿಸ್ತಾ ಇಂಚೂರು ಹಿಂದಕ್ಕಿಡು ಗೈಸ್. ಇವಾಗ ನಾವು ಟೋಟಲ್ ನಿಶಾರದಿಂದ ನಿಮ್ದಲ್ವ ಬ್ಲಾಗು ಬಾ ಮಾತಾಡು. ಹಾಂ ಹೇಳು. ಇವಾಗ ನಾವು ಎಷ್ಟು ಗಾಡಿ 1 2 3 4 5 6 7 ಗಾಡಿ. ಸೊ ಹೊಸ್ದಾಗಿ ಈ ಸಲ 5 ಪೂಜೆಗೆ ನಮ್ಮ ಥಾರ್ ರಾಕ್ಸಿದೆ. ಲಾಸ್ಟ್ ವರ್ಷ ನಂದು ಓಲೋ ಇತ್ತು, ಈ ಸಲ ಇದಿದೆ. ನೆಕ್ಸ್ಟ್ ವರ್ಷ ಇನ್ನೊಂದು ಬರಲಿ ಅಂತ ಬೇಡ್ಕೊಳ್ಳಿ ಗೈಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಮದುವರ್ದು ಬರಲಿ ನೆಕ್ಸ್ಟ್ ವರ್ಷ. ಬರುತ್ತೆ. ಮಧ್ಯಾಹ್ನ ಇನ್ನೊಂದು ಇದ್ದಿದ್ರೆ ಇವತ್ತು ಪೂಜೆ ನಾವ್ ಈಗ ಮಾಡಲ್ಲ, ದೀಪಾವಳಿ ನಾವು ದೀಪಾವಳಿಗೆ ಮಾಡಲ್ಲ. ನಮ್ಮಪ್ಪ ಅವಾಗಿಂದ ರೂಢಿ ಮಾಡಿಸ್ಬಿಟ್ಟವ್ರೆ. ದೀಪಾವಳಿಗೆ ಮಾಡಿ ದೀಪಾವಳಿಗೆ ಮಾಡ್ತೀವಿ ನಾವು. ಆಯುಧ ಪೂಜೆಗೆ ನೀವು ಮಾಡಿ ಮೈಸೂರವರು, ದೀಪಾವಳಿಗೆ ನಾವು ಬೆಂಗಳೂರವ್ರು ಮಾಡ್ತೀವಿ. ಹೂವು ಸಾಲುತ್ತಾ? ಆದರೆ ಎಷ್ಟು ಕಡಿಮೆ ಓಡಿರೋದು ಗೈಸಿದ್ರಲ್ಲೆಲ್ಲ ಇದೊಂದೇ. ನಿಶಾ ಪಾಪ ಪ್ರೀತಿಯಿಂದ ಅವ್ರ ಅಣ್ಣಗೆ 18,000 ಕೊಟ್ಟು ಕೊಡ್ಸಿದ್ರು. 18 ಅಲ್ಲ 25 ಮರ್ತೋಯ್ತು. 20+ ಆದ್ರೆ ಓಡಿಲ್ಲ ಅದು ಮತ್ತೆ ಇದು ಸ್ವಲ್ಪ ಕಡಿಮೆನೆ. ಇದು ಇವಾಗ ವಿನೋದ್ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ. ವಿನೋದ್ ಬರೋದಕ್ಕೂ ಮುಂಚೆ ಮೂಲೆಯಲ್ಲಿತ್ತು. ಮೋಟಣ್ಣ ಡಾರ್ಲಿಂಗು ಮಾರಲು ಸಿದ್ಧರಿದ್ದಾರೆ. ನೀವೇನಾದ್ರು ತಗೋಬೇಕು ಅಂದ್ರೆ ಮುತ್ತಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಇನ್ಸ್ಟಾಗ್ರಾಮ್ ಪೇಜ್ಗೆ DM ಮಾಡಿ. ಮಾಡ್ತೀಯಣ್ಣ? 6 ತಿಂಗಳಿಂದನೂ ಹೇಳ್ತೈತೆ ಮಾಡ್ತೀನಿ ಅಂತ. 14 ಅಷ್ಟೇ ಗೈಸ್. ಎಷ್ಟಣ್ಣ ನಿಮ್ದು ಕೊಟೇಶನು? ಇಲ್ಲೇ ಸೇಲ್ ಆಗ್ಬಿಡ್ಲಿ ಹೇಳೋಣ. ಇಲ್ಲ ರೇಟ್ ಅಣ್ಣ ನಾನು ಒಂದೇ ವರ್ಷ ಆಗಿರೋದು, ನಂದೇ 14 ಹತ್ತತ್ರ ಆಯ್ತು. ಎಷ್ಟು ವರ್ಷ ಆಯ್ತು ನೀ ತಗೊಂಡು? 4 ವರ್ಷಕ್ಕೆ 14,000. ಗ್ರೇಟ್ ಅಣ್ಣ. ಅಡಿಯಿಂದ ಮೇಲ್ ಒಳಗಡೆ ಬರ್ಬೋದಾ ಸರ್? ಏನ್ ಮಾಡ್ತಿದ್ದೀರಾ ಸರ್? ಕಾರ್ ಒಳಗಡೆ ನಾವ್ ಅನ್ಕೊಳ್ಳಿಲ್ಲ. ಅವನೇ ಅಂತ ಗೊತ್ತಾಯ್ತು ನನಗೆ. ನಾವ್ ಅನ್ಕೊಳ್ಳಿಲ್ಲ. ಅವ್ನ ಮಕ ಪಟ್ಟನಂಗ್ ಕಾಣಿಸ್ತು ನನಗೆ. ತೆಗೆದ ತಕ್ಷಣ ಡಬ್ಬ ಅಂತ ಈಚೆ ಬಂದ. ಬ್ಯಾನೆಟ್ ಒಳಗಡೆ ಹೋಗೋ ನಂಗೆ ರ್ಯಾಟ್ ಮೆಶ್ ಹಾಕ್ಸ್ಬೇಕು ಕೆಳಗಡೆಗೆ. ರಾಟ್ ಬಿಡು, ಇವ್ನ್ಗೇನ್ ಬಂದಿರೋದು ಅಷ್ಟ್ ದೊಡ್ಡ ಮನೇಲಿ ಮನಿ ಕಳೆದ್ ಬಿಟ್ಬಿಟ್ಟು ಇಲ್ಲಿ ಒಳಗಡೆ ಬಂದವನಲ್ಲ. ಹೊಡ್ದ ಅಂದ್ರೆ राम नाम सुख धाम भजले राम नाम सुख धाम भजले राम नाम सुख धाम तेरा पूरन हो सब काम तेरा पूरन हो सब काम भजले राम नाम सुख धाम भजले राम नाम सुख धाम. ಯಾವ ಫ್ಯಾಕ್ಟ್ರಿ ಬಿಡ್ತಿರ್ಲಿಲ್ಲ, ಯಾವ ದೊಡ್ಡ ದೊಡ್ಡ ಅಂಗಡಿ ಬಿಡ್ತಾ ಇರಲಿಲ್ಲ, ಯಾವ ಏರಿಯಾ ಬಿಡ್ತಾ ಇರಲಿಲ್ಲ. ಹೋಗ್ತಿದ್ದ ಹೋಗಿ ಎಲ್ಲ ನಮ್ಮ ಹಿಸ್ಟರಿ ಫ್ಲಾಶ್ ಬ್ಯಾಕ್ ಬೇರೆ ಲೆಕ್ಕಾಚಾರ. ಮುತ್ತಣ್ಣನ ದುಡ್ಡು ತಿರ್ಗಾ ವಾಪಸ್ ಮುತ್ತಣ್ಣನೇ ಎತ್ಕೋತಾರೆ. ಹೋಗಲ್ಲ ಗೈಸ್. ಅಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋ ತನಕ ಇಲ್ಲಿ ಮುಂದಕ್ಕೆ ಹೋಗಲ್ಲ. ಹೋಗೋಣ. ಒಂದು ರೌಂಡ್ ಹೊಡ್ಕೊ ಬಂದ್ರು. ಹೋಗೋಣ ಹೋಗು. ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ತಾನೇ, ವಿಡಿಯೋ ಬೇಕಂತೆ. ಹೋಗು. ಮೂರು ಇಟ್ಟಿರೋದಿಲ್ಲಿ. ನಮ್ಮ ಮನೆಯ ಸ್ಪೆಷಲ್ ಇವತ್ತು ಪುಳಿಯೋಗರೆ, ಕೇಸರಿ ಬಾತ್, ಸಜ್ಜಿಗೆ ಪಲ್ಯ, ಚಟ್ನಿ ಇದೆಲ್ಲ ಮಾಡಿಕೊಟ್ಟಿದ್ದೀನಿ. ಅನ್ನ ಸಾಂಬಾರು. ಮಧ್ಯಾಹ್ನ ತಿಂಡಿ ತಿಂತಾ ಇದ್ದೀವಿ. ಅನ್ನ ಸಾರು ಯಾವಾಗ ತಿನ್ನೋದು? ಸ್ವಲ್ಪ ಹೊತ್ತು ಬಿಟ್ಕೊಂಡು. ಓಕೆ. ನೈಟ್ ನಾನ್ ವೆಜ್ ಗೈಸ್. ಮೈಸೂರಲ್ಲಿ ಮಟನ್ ಫಿಶ್ ಎಲ್ಲ ಮಾಡೋರೆ ಆಂಟಿ. ಮಾಡ್ತಾರೆ.
ನನಗೆ ಗೊತ್ತೇ ಇಲ್ವೇ. ನಾನು ಗೊತ್ತಿತ್ತು ಬಟ್ ಡೌಟ್ ಇತ್ತು ಅಷ್ಟೇ. ಫಸ್ಟ್ ಟೈಮ್ ಆಯುಧ ಪೂಜೆಗೆ ನಾನ್ ವೆಜ್ ಮಾಡ್ತಾರೆ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿತ್ತು. ಅಂದ್ರೆ ದೃಷ್ಟಿ ತರ ಕೋಳಿನೇನೋ ಕುಯ್ದ್ಬಿಟ್ಟು ಅದು ಗೊತ್ತಿತ್ತು. ಅದೇ ಮಾಡಿರೋದು. ನಾನ್ ವೆಜ್ ಮಾಡಿದ್ದಾರೆ. ಸೊ ಅದ್ರ ಎಲ್ಲ ಅದನ್ನ ನೋಡ್ಬಿಟ್ಟು ನಾನ್ ವೆಜ್ ಬೇಕು ಅಂತ ಇವರೆಲ್ಲ. ಮುತ್ತಿಗೆ ಮೀನು. ಸರಿ ಮುತ್ತಣ್ಣ ಅದ್ ಕಟ್ ಮಾಡಿ ವಿನೋದ್. ಭ್ರಮೆ ಭ್ರಮೆ ನೋ ಪ್ರಾಬ್ಲಮ್. ಮಾಡ್ತಾರೆ ಬಿಡೋಣ. ಅವನೇನ್ ಬಾಯಿ ಕರ್ಮಿನ ಬಗ್ಳುತ್ತಾ ಇದ್ರೆ ಎಲ್ಲಿ ಗುಂಡ ಬಗ್ಳುತ್ತಾ ಇರ್ತಾನೆ. ಮುತ್ತಣ್ಣ ಇಲ್ಲಿ ಕುತ್ಕೊಂಡು ಹೇಯ್ ಗುಂಡ ಅಂದವ್ರೆ. ಅದಕ್ಕೆ ಅದನ್ನ ಫ್ರೀಸ್ ಮಾಡ್ಬಿಟ್ಟು ಎಬ್ಬುಲಿ ನಾನು ಗುಂಡ ಹೇಳಿರೋದು. ಹೌದಾ? ಮೀಮು. ಯಾವ ವ್ಲಾಗು? ದೇವ ಬಂದೈತೆ. ಓಕೆ. ಏ ಮುತ್ತಿ ಏನ್ ಅವಾಜ್ ನಿಂದು ಅಂತ ಗುಂಡ ಮಾತಾಡಿರೋ. ಓಕೆ, ನಾನು ನೋಡ್ತೀನಿ, ಈಗ್ಲೇ ನೋಡ್ತೀನಿ. ತಿನ್ನುವ ಇನ್ನು ಕುಂಕುಮ ಏನ್ ಮಾಡ್ತಾ ಇದ್ದೀರಾ? ಫಿಶ್ ಫ್ರೈ ಗೈಸ್. ನಮ್ಮ ಮನೇಲಿ ನಾವು ಬರೋಷ್ಟರಲ್ಲಿ ನಮ್ಮ ಅಣ್ಣನ ಕಾಸ್ಟ್ಯೂಮ್ ತಿರುಗು ಒಂದ್ಸಲ ತಿರುಗಿಲಿ. ನೋಡಿ ಗೈಸ್, ಫಿಶ್ ಫ್ರೈ ಮಾಡ್ತಾ ಇದ್ದಾರೆ. ಜೊತೆಗೆ ಮಟನ್. ಮಂಗಳಮ್ಮ ಅವರು ಕಾಯಿ ತುರಿತಾ ಇದ್ದಾರೆ. ಹೌದು, ಮಟನ್. ಅಯ್ಯಮ್ಮ ಕೆಮ್ಮು. ಮಟನ್ ಮಾಡ್ತಾ ಇರೋರು ಇವರು. ಮದನಣ್ಣಂಗೆ ಹೆವಿ ಹೊಟ್ಟೆ ಹಸ್ಬಿಟ್ಟಿದೆ ನಮ್ಮ ಶಾಪಿಂಗ್ ನೋಡಿ. ಈಗ ಡಯಟ್ ಮಾಡ್ತಾ ಇರೋದ್ರಿಂದ ಹೊಟ್ಟೆ ಊಟ ಬೇಕೇ ಬೇಕು ಸಿಕ್ಕಾಬಿಟ್ಟೆ. ಅದಕ್ಕೆ ಬಂದ ತಕ್ಷಣ ಅನ್ನ ಹಾಕೊಂಡು ಈಗ ನಮ್ಮ ಫಿಶ್ ಮಾಡ್ತಾ ಇದ್ದಾರೆ. ಒಂದ್ ಮಣ ಆಯಿಲ್ ಹಾಕೋರು, ಅದಕ್ಕೆ ಡಯಟಾ? ನಾಟ್ ಡಯಟ್, ಇಟ್ ಕಂಟೈನ್ಸ್ ಪ್ರೋಟೀನ್. 25% ಆಯಿಲ್ ಅದೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಆಯಿಲ್ ಹಾಕ್ದೇನೆ ತವ ಮಾಡಕ್ಕಾಗುತ್ತಾ? ನೋಡಿ ನೋಡಿ, ಆಯಿಲ್ ಇರುತ್ತೆ ಫಿಶಲ್ಲಿ. ಮದನಣ್ಣ ತಿನ್ನಲ್ಲ, ಆದ್ರೆ ತಿಂತಾರಾ? ಫಿಶ್ ತಿನ್ನಲೇಬೇಕು ಪ್ರೋಟೀನ್ಗೆ. ಓಕೆ. ಪ್ರೋಟೀನ್ ಸಬ್ಸ್ಟೆನ್ಸ್. ಒಂದಿನ ತಿಂದಿರಲ್ಲ ಗೈಸ್, ಜಿಂಗೋದಾಗಿಂದ ಇವತ್ತೇನೋ ಬಿಟ್ಟು ಇಲ್ಲ, ಜಿಂಗೋದಾಗೆಲ್ಲ ಲೋಕಲ್ ಫಿಶ್ ತಿಂತೀನಿ. ಫಿಶ್ ನಿಮಗೋಸ್ಕರ. ಏನೇನ್ ತಂದಿದೀವಿ ಹೇಳು. ನಾನು ಇಲ್ಲಿ ರೂಮಲ್ಲಿ ಇದೆ. ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ರೆಡಿ ಆಯ್ತಾ? ಬರ್ತೀನಿ. ಮಧ್ಯಾಹ್ನ ಊಟ ರೆಡಿ ಆಯ್ತಾ? ಯಾರು ಊಟ ಮಾಡಿದೀಗ? ಯಾರಿಗೆ ಯಾರು ಕೊಡೋ ತಲೆಯಲ್ಲಿ ಅದೇನೋ ಮಾಡ್ದ. ಥ್ಯಾಂಕ್ ಯು. ನೋಡಿ ಗೈಸ್, ಇಂಥ ದೌರ್ಜನ್ಯ ನಮ್ಮ ಮನೇಲಿ ನಡೀತದೆ ನನಗೆ ಡೈಲಿ. ಅದು ಈ ಮುತ್ತಣ್ಣನಿಂದ. ನೋಡಿ ಗೈಸ್ ಹೇಗಿದೆ. ಸೂಪರ್. ದೇವ್ರ ಸಕ್ಕತ್ತಾಗೈತೆ. ನನಗೆ ಪಟ್ಟ ಅಂತ ಏನ್ ಗೊತ್ತಾ ನೆನಪಾಗಿದ್ದು, ಕಾರ್ ತಗೊಳಕ್ ಹೋಗ್ಬೇಕಾದ್ರೆ ಒಂದ್ಸತಿ ಅಲ್ಲಿ ಊಟ ಮಾಡಿದ ಗೊತ್ತಾ? ಉಡುಪಿಲ್ಲ ಮಂಗಳೂರಲ್ಲ, ಅದೇ ಸ್ಟೈಲ್ ಸೇಮ್ ಟು ಸೇಮ್. ಗೀ ರೋಸ್ಟ್ ತರ. ಗೀ ರೋಸ್ಟ್ ಏಪ್ರಿಲ್ ಎಲ್ಲ ಹಾಕೊಂಡಾಗ್ಲೇ ಗೊತ್ತಾಯ್ತು ಇದು ಚೆನ್ನಾಗಿರೋದೆ ಅಂತ. ಇವತ್ತು ಫಿಶ್ ಮಾಡ್ಕೊಡಿ ಅಂತ ನೋಡುವ. ಹೇಗಿದೆ? ಸಕಾಲಾಗಿರ್ತೀನಿ. ಆಹಾ, ನಂಗೆ ತಿನ್ಬೇಕನ್ಸ್ತಾ ಇದೆ. ಮಸಾಲೆ ತಿನ್ನೋ ಗೊತ್ತಾಯ್ತು. ಮುಳ್ಳು ಇಲ್ಲ ಇದರಲ್ಲಿ. ಫಸ್ಟ್ ಟೈಮ್ ನಮ್ಮ ಮನೇಲಿ ಆಯುಧ ಪೂಜೆ ದಿನ ನಾನ್ ವೆಜ್ ಮಾಡಿರೋದು. ಮಾಡ್ತಾರಂತೆ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ನಾನ್ ವೆಜ್ ಮಾಡೋರೆ. ನಮ್ಮ ಸೈಡು ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ. ಇವತ್ತು ಬುಧವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಮಾಡಿರ್ತಾರೆ. ಏನಾದ್ರು ಮಂಡೇ ಆ ಥರ ಬಿದ್ರೆ ಯೂಶಲಿ ಮಾಡಲ್ಲ. ಚೆನ್ನಾಯ್ತಾ? ಈರುಳ್ಳಿ ಇರ್ಬೇಕಿತ್ತು. ನಾವೀಗ ಅಡುಗೆ ಮೇಲೆ ಇದ್ದೇ ಇರೋದು ಈರುಳ್ಳಿ. ಓಕೆ ಗಾಯ್ಸ್, ಇವತ್ತು ನಾವು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ. ಕಾಂತಾರ ಪ್ರೈಡ್ ಆಫ್ ಕರ್ನಾಟಕ. ಎಸ್, ಕಾಂತಾರ 2ನ 1 ಚಾಪ್ಟರ್ 1. ಬರೀ ಕಾಂತಾರ ಏನಾಗಿದೆ? ಚಾಪ್ಟರ್ 1 ಆಗೋಯ್ತು. ಪ್ರೀಮಿಯರ್ ಯಾವ ಶೋ ಇದು? ಪ್ರೀಮಿಯರ್ ಪ್ರೀಮಿಯರ್ ಶೋಗೆ ಹೋಗ್ತಾ ಇದೀವಿ. ಆಕ್ಚುಲಿ ನಾಳೆಗೆ ನಮ್ಮ ಅಣ್ಣ ಬುಕ್ ಮಾಡಿದ್ದ 2 ದಿನ ಮುಂಚೆನೆ. ಸೊ
ಸೊ ಇವತ್ತು ಪ್ರೀಮಿಯರ್ ಶೋ ಇದೆ ಅಂತ ಹೇಳಿ ನಾಳೆದನ್ನ ಕ್ಯಾನ್ಸಲ್ ಮಾಡಿಸಿ ಇವತ್ತು ಬುಕ್ ಮಾಡಿದ್ದಾನೆ. ಈಗ 10 ಏನೋ ಶೋ ಇದೆ, ಹೋಗೋಣ. ನಾಳೆ ಎಷ್ಟೊತ್ತಿಗೆ ನಮ್ಮ ಮೈಸೂರಲ್ಲಿ ಜಂಬೂ ಸವಾರಿ, ಆನೆ ಎಲ್ಲ ನಡೆಯಲಿದೆ, ದಸರಾ ನಡೆಯಲಿದೆ. ನೋಡಿ ಅರಮನೆ ನೋಡಿ ಹಿಂದಿನ ದಿನ ಹೇಗಿರುತ್ತೆ ಅಂತ. 97,000 ಲೈಟ್ ಆನ್ ಆಗಿದ್ದು. 1 ಲಕ್ಷ ಅಂತಾರೆ, 97,000 ಅಂತಾರೆ. ಇವಾಗ ನಾವು ಎಲ್ಲಿಗೂ ಹೋಗುತ್ತಿದ್ದೇವೆ, ಮದನಣ್ಣವರ ಕೆಲ್ಸಕ್ಕೆ ಸ್ಟ್ರೈಟ್. ಒಂದು ಒಳ್ಳೆ ವಿಷಯಕ್ಕೆ, ಅದನ್ನ ಹೇಳಕ್ಕಾಗಲ್ಲ ಗೈಸ್, ಆಗಲ್ಲ. ಆದಷ್ಟು ಬೇಗ ಮದನಣ್ಣ ಅವರೇ, ತುಂಬಾ ಖರ್ಚಾಗುತ್ತೆ, ಆದಷ್ಟು ಬೇಗ ಮದನಣ್ಣ ಅವರೇ ನಿಮ್ಮೊಂದಿಗೆ ಹಂಚ್ಕೋತಾರೆ ಅಂತ ಅನ್ಕೋತೀನಿ. ಇಲ್ವಾ? ಕೆಮ್ತಿದ್ದೀರಾ ಸುಮ್ನೆ? ಇಲ್ಲ, ನಂಗೆ ನಿಜ ಕೆಮ್ಮು ಬಂತು. ಉದ್ಘಾಟನೆ ಮಾಡ್ತಾರಲ್ಲ, ಸೊ ಇವಾಗ ನಾವು ತಗೋತೀವಲ್ವಾ? ತಗೋತೀವಿ. ಏನ್ ಸುಮ್ಮನೆ ನೋಡ್ತಾ ಇದೀವಿ ಅಷ್ಟೊತ್ತಿಂದ. ಸೊ ನಮ್ಮ ಮನೆಯಲ್ಲಿ ದೊಡ್ಡ ಬೆಳ್ಳಿ ದೀಪ ಇರ್ಲಿಲ್ಲ, ಹಾಗಾಗಿ ದೀಪಲೆ ಕಂಬ, ದೀಪಗಳು ತುಂಬಾ ಇದೆ, ದೀಪದ ಕಂಬ ಇರ್ಲಿಲ್ಲ. ಸೊ ಇವಾಗ 3 ಸೈಜ್ ನೋಡಿದ್ವಿ. ಇದು ಇವಾಗ ಸುಮ್ಮನೆ ತೆಗ್ಸಿದ್ದು. ನಮ್ ಚೆನ್ನಾಗೈತೆ, ತಗೊಳ್ಳೋಣ. ಎಷ್ಟಾಗುತ್ತೆ ಅಂದಾಜ್? ಯಾವುದು? ಇದು 2.5 ಲಕ್ಷ ಆಗ್ಬೋದು. ಅಂದಾಜ್ ಹೇಳ್ತಾರೆ ಇರ್ಲಿ. ಇವಾಗ 2.5 ಮದು ಜಸ್ಟ್ ಇಷ್ಟೇ ಕೊಟ್ಟು ತಗೋ. ಇದು ಬೇಡ, ಕೈಯಲ್ಲಿರೋದು ಇದು ಬೇಡ, ಇದು ಕೊಟ್ಬಿಡು ನಿಶಾ. ಸೊ ಇವಾಗ ಈ ಸೈಜಲ್ಲಿ ನಾವು ನೋಡ್ತಾ ಇರೋದು ಇವೆರಡು ಇಷ್ಟ ಆಗಿದೆ. ಮದನಣ್ಣ ಹೇಳ್ತಾ ಇದ್ದಾರೆ ಇದು ಅಂತ, ಮಧು ಅವರಿಗೆ ಇದಿಷ್ಟ ಆಗಿದೆ. ಯಾರ ಮನೆಯಲ್ಲಿ ದೀಪ ಬೆಳಗ್ಬೇಕು ಅವ್ರು ಇಷ್ಟಪಡಬೇಕು. ನಾನು ಫಸ್ಟು ನಾನು ನಿಂಗೆ ಹೇಳಿದ್ದೆ ಅಲ್ವಾ, ದೀಪಲೆ ಕಂಬ ತಗೊಂಡ್ರೆ ಲೋಟಸ್ ಥರದ್ದು ತಗೋಬೇಕು ನಿಶಾ ಅಂತ. ಅಯ್ಯೋ ಏನಾರ ಹೇಳಂಗಿಲ್ಲ ಗುರು. ನಾನೇನಾರು ಈ ನವಿಲ್ ಚೆನ್ನಾಗೈತೆ ಅಂದ್ರೆ ಸರಿ ಇದೆ ಇರಲಿ ಅಂತ. ನನಗೆ ಯಾಕೆಂದ್ರೆ 2 ಇಷ್ಟ ಆಯಿತು, 2ರಲ್ಲಿ ಯಾವ್ದಾದ್ರು ಓಕೆ. ಬಟ್ ಸರಿ, ಉದ್ದ ಸ್ವಲ್ಪ ಇದಿದೆ, 2 ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇದು ಲೋಟಸ್ ಅಂಡ್ ಇದ್ರ ಫಿನಿಶಿಂಗ್ ಇಲ್ಲಿ ಇದ್ರ ತರ ಬಂದಿದೆಯಲ್ಲ, ಪಿಕಾಕ್ ತರ. ಒಂದಕ್ಕೆ ನಾನು ಹೇಳಿದ್ದು, ಒಂದಕ್ಕೆ 2.5 kg ಇದೆ ಐ ಥಿಂಕ್. ಬೇಡ ಇಲ್ಲಿ ಗೋಲ್ಡ್ ಬೆಳ್ಳಿ ಹಿಡ್ಕೊಂಡು ಏನ್ ಮಾಡುವ? ನೋಡಿ ಮರ್ಯಾದೆ ಇಲ್ಲ, ಗೋಲ್ಡ್ ಹಾಕೋತ ಬಾಯ್ ಬಿಟ್ಟು ಕೇಳ್ತಾನೆ. ಗೋಲ್ಡೇ ಹಾಕ್ಬೇಕು. ಯಾವ್ದು ಚೆನ್ನಾಗಿದೆ ಕಾಮೆಂಟ್ ಮಾಡಿದ ಆಯ್ತು. ಕಮಲ ಚೆನ್ನಾಗಿದ್ಯಾ, ನವಿಲ್ ಪಿಕಾಕ್? ನಮ್ಮ ಅಣ್ಣನ ಕೆಲಸ ಮುಗೀತು ಗೈಸ್. ನಾವು ಹೇಳಿದ್ವಲ್ಲ ದುಡ್ಡು ಖರ್ಚಾಗುತ್ತೆ ಅಂತ, ಇಲ್ಲೇ ಖರ್ಚಾಯ್ತು. ಆಯ್ತು ಗೈಸ್. ರೈಟ್. ಹಾಂ ಬಿಡ್ಲಾ? ಹಾಂ ಇಂಟಿಲ್ವಾ? ಇಟ್ಟಿಲ್ಲ, ಲೆಫ್ಟ್ ಆರ್ ರೈಟ್ ಕೇಳ್ತಾ ಇದೀವಿ ಗೈಸ್. ಓಕೆ, ಕಣ್ಮುಚ್ಚಿ ಕಣ್ಮುಚ್ಚಿ. ಈಗ ನೀವು ರೈಟ್ಗೆ ಇಟ್ಬಿಡ್ತೀರಾ? ಇಲ್ಲ, ನೀವು ಆ ಕಡೆನೇ ಈ ಕಡೆನ ಕೇಳಿ ಇವಾಗ. ಇಲ್ಲ ಏನಿಲ್ಲ, ಇವಾಗ ಕರೆಕ್ಟಾಗಿ ಕೇಳ್ತೀವಿ. ಇಲ್ಲ, ನಾನು ಮುಚ್ಚಿದ್ದೀನಿ. ಈ ಥರನೂ ಸೆಲೆಕ್ಟ್ ಮಾಡ್ತಾರ. ಫುಲ್ ಕನ್ಫ್ಯೂಷನ್ ಇದ್ದಾಗ ಹಿಂಗೆ ಮಾಡೋದು ನಾವು. ರೈಟ್ ಆರ್ ಲೆಫ್ಟ್? ಮುಟ್ತೀನಿ ನಾನು. ಬೇಡ ಹಾಂ ಗೊತ್ತಾಗುತ್ತೆ. ಹಿಂಗೆಲ್ಲ ಮಾಡಲ್ಲ. ಹಾಂ ಬೇಡ ಇದು ರೈಟಾ? ತಗೋಬೇಕೀಗ. ಯಾವ್ದಾದ್ರು ಓಕೆ. ಹೇಳಲ್ಲ ಕರೆಕ್ಟಾಗಿ. ಒಂದು 5 ನಿಮಿಷ ನೋಡ್ತೀನಿ. ಹಾಂ ನೋಡ್ಬಿಟ್ಟು ಹೇಳ್ತಾಳೆ ರೀ ಗೈಸ್. ವರ್ಷ ಮಾಡ್ಬೇಕಾದ್ರೆ ಒಳಗಡೆ ನನಗಂತೂ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. 2 ಒಂಥರ. ದೇವ್ರ ಮುಂದೆ ಇಡ್ತಿದ್ರು. ನಾನು ಮಿಕ್ಕಿದೇನೋ ನೋಡ್ತಾ ಇರ್ತೀನಿ. ಮದನ್ ಗೌಡ ಯೂಟ್ಯೂಬ್ ಚಾನಲ್ಗೆ ಇದಿಷ್ಟ ಆಗಿದೆ. ಅಂದರೆ ನಮ್ಮನೆ ತಗೋತೀವಿ. ಇದು ಮದು. ಯಾವ ಮನೆಗೆ ಅದು ಇಂಥದ್ದೊಂದು ಮ್ಯಾಟ್ರ್ ಐತೆ ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್. ಯಾವ ಮನೆಗೆ ನೋಡಿ ಗೈಸ್, ನಾವು ಶಾಪಿಂಗ್ಗೆ ಯಾರು ಅನ್ಕೊಂಡಿದೀನಿ. ಶಾಪಿಂಗಿಗೆ ನೋಡಿ, ಮಲ್ಲಿಗೆ ಹೂವ, ಟ್ರೆಡಿಷನಲ್ ಡ್ರೆಸ್ ಎಲ್ಲ ಈ ಥರ ಎಲ್ಲ ಹಾಕೊಂಡ್ಬಂದಿದ್ದೀವಿ. ಹಂಗೆ MS ಗೋಲ್ಡಿಂದ H&Mಗೆ ಇಳಿದಿದ್ದೇವೆ. ಸ್ವಲ್ಪ ಏನೋ ಎಕ್ಸ್ಚೇಂಜ್ ಇತ್ತು, ಹೀಗೆ ನಾನು ನೋಡ್ತಾ ಇದ್ದೀನಿ.
ನನಗೆ ಅಷ್ಟು H&M ಅಲ್ಲಿ ಇಷ್ಟ ಆಗಲ್ಲ. ಆದರೂ ನೋಡುವ ಏನಿದೆ. ನಾನಿದ್ದೀನಿ ಈ ಥರ ಶಾಪಿಂಗಿಗೆ. ಏನಾಗಲ್ಲ, ಆದರೂ ಬಂದಿದ್ದೀವಿ. ಸರಿ ಇರುವ ನಿಮಿಷ. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಆರ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೆಕ್ಸ್ಟ್ ನಿಖಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.